ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಇದೀಗ ರಿಲೀಸ್ ಆಗಿರುತ್ತೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ 11ನೇ ತಾರೀಕಿಂದ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಿಂಕ್ನ KEA ವೆಬ್ಸೈಟಲ್ಲಿ ಎನೇಬಲ್ ಮಾಡಿರ್ತಾರೆ. ಸೊ ಯಾರೆಲ್ಲ ಆಸ್ಪಿರೆಂಟ್ಸು ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಿ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ಈಗ ಲಿಂಕ್ ಅವೈಲೇಬಲ್ ಇರೋ ಕಾರಣದಿಂದ ನೀವು ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು. ಸೊ HK ಆಸ್ಪಿರೆಂಟ್ಸು ಎರಡಕ್ಕೂ ಅಪ್ಲೈ ಮಾಡ್ಕೊಳ್ಳಿ. NHK ಆಸ್ಪಿರೆಂಟ್ಸು ಓನ್ಲಿ ಫಾರ್ NHKಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಯಾರ್ಯಾರು ಏನೇನು ಎಲಿಜಿಬಿಲಿಟಿ ಇದೆ ಅದರ ಪ್ರಕಾರ ಅಪ್ಲೈ ಮಾಡ್ಕೊಳ್ತಾ ಹೋಗಿ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಕ್ಸಾಮ್ ಫಾರ್ಮೇಟ್ ಏನಿದೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫೀಸ್ ಏನಿದೆ, ಏಜ್ ಕ್ರೈಟೀರಿಯಾ ಏನಿದೆ, ಈ ಎಲ್ಲ ಡೀಟೇಲ್ಸ್ನು ನನ್ನ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ಡಿಸ್ಕ್ರಿಪ್ಷನ್ ಇದು ಒಂದು ಪ್ಲೇ ಲಿಸ್ಟಲ್ಲಿ ನೀವು ಸರ್ಚ್ ಮಾಡಿಬಿಟ್ಟು ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಸೊ ಇದೀಗ ನಾನು ಏನು ಮಾಡ್ತಿರ್ತೀನಿ ಈ ವಿಡಿಯೋದಲ್ಲಿ ಅಂದರೆ ಲ್ಯಾಂಡ್ ಸರ್ವೇರ್ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಇರುವಂಥ ಮ್ಯಾಥಮೆಟಿಕ್ಸ್ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮಗೆ ಗೊತ್ತಿರೋಂತೆ ಮ್ಯಾಥಮೆಟಿಕ್ಸ್ 40 ಕ್ವಶನ್ಸ್, ಫಿಸಿಕ್ಸ್ 10 ಕ್ವಶನ್ಸ್, ಜಿಯೋಗ್ರಫಿ 10 ಕ್ವಶನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ 20 ಕ್ವಶನ್ಸ್ ಹಾಗೂ ಸರ್ವೇಯಿಂಗ್ ಮೇಲೆ 20 ಕ್ವಶನ್ಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ಪೇಪರ್ 2 ಫಾರ್ಮ್ ಆಗಿರುತ್ತೆ. ಸೊ ಈ ಪೇಪರ್ 2ಗೆ ಸಂಬಂಧಪಟ್ಟಂಥ ಕಂಟೆಂಟ್ನ ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಕೋರ್ಸ್ನು ಪರ್ಚೇಸ್ ಮಾಡ್ಬೇಕಂತಿದ್ದೀರಾ, ನಾನು ನಿಮ್ಗೆ ಈಗಾಗಲೇ ನಂಬರ್ನ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ನಂಬರ್ ಇಲ್ಲ ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೋರ್ಸಿನ ಡೀಟೇಲ್ನ ಪಡೆದುಕೊಳ್ಬೋದು. ಸೊ ನಂಬರ್ ಬಂದು 8861405848. ಸೊ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೋರ್ಸ್ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಸೊ ಈಗ ಈ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೆಗೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಮ್ಯಾಥಮೆಟಿಕ್ಸಿನ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಇನ್ಮೇಲೆ ನಿಮಗೆ ಪೇಪರ್ 1 ಹಾಗೂ ಪೇಪರ್ 2ಗೆ ಸಂಬಂಧಪಟ್ಟಂಥ ಕಂಟೆಂಟ್ನ ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಈಗ ಪೇಪರ್ 2ಗೆ ಸಂಬಂಧಪಟ್ಟಂಥ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇರುತ್ತೆ. ಸೊ ಕೆಲವೊಂದು ಪ್ರಶ್ನೆನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಈ ಥರ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. NPR = 720, NCR = 120, ದೆನ್ ದಿ ವ್ಯಾಲ್ಯೂ ಆಫ್ ಆರ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಸಿಲೆಬಸಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ನ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಂತೆ ಈ ಒಂದು ಟಾಪಿಕ್ಕು ಸ್ಕೂಲ್ ಡೇಸಲ್ಲೇ ನೀವು ಓದಿರ್ತೀರ, NPR ಮತ್ತು NCR ಅಂತ ಹೇಳಿ. ಸೊ NPR ಅಂದರೆ ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು, NCR ಅಂದರೆ ಏನಂತ ಫಾರ್ಮುಲಾ ಗೊತ್ತಿದ್ರೆ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಭಾಳ ಸಿಂಪಲ್ ಆಗುತ್ತೆ. ಸೊ NPR ಫಾರ್ಮುಲಾ ಏನಂತ ನೋಡೋಣ. NPR = ಹಾಗೂ ಅದೇ ರೀತಿಯಲ್ಲಿ NCR ಫಾರ್ಮುಲಾನೂ ಇರುತ್ತೆ. ಸೊ NPRದು ಫಾರ್ಮುಲಾ ಏನಾಗಿರುತ್ತೆ, ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ ಏನು, ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್. ಇದು NPR ಫಾರ್ಮುಲಾ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ, ಈ ಸೈಡಿಗೆ ಏನು ಫಾರ್ಮುಲಾಸ್ ಬರ್ತೀವಿ ಈ ಫಾರ್ಮುಲಾಸ್ ಮೇಲಿಂದ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಫಾರ್ಮುಲಾಸ್ ಇಂಪಾರ್ಟೆಂಟ್ ಆಗುತ್ತೆ. NPR ಫಾರ್ಮುಲಾ ಆಯಿತು. ನೆಕ್ಸ್ಟ್ NCR ಫಾರ್ಮುಲಾ ಏನಿದೆ ಅಂತ ನೋಡೋಣ. NCR = ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್. ನೋಡಿ ಸೇಮೇ ಇದೆ, ಇನ್ನೊಂದು ಎಕ್ಸ್ಟ್ರಾ ಏನು ಬರುತ್ತೆ, r ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ NPR = ಫ್ಯಾಕ್ಟೋರಿಯಲ್ n ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್. ವೆರಸ್ NCR ಆದರೆ ಏನಾಗುತ್ತೆ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಆದರೂ ಬರೀರಿ, ಅಥವಾ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n - r ಫ್ಯಾಕ್ಟೋರಿಯಲ್ ಅಂತ ಬರೆದು ನಡೆಯುತ್ತೆ. ಸೊ ಈ ಎರಡು ಫಾರ್ಮುಲಾಸು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟು. ಎಕ್ಸಾಮ್ಸಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸು, ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಬಂದಾಗ ಈ ಫಾರ್ಮುಲಾಸ್ನ ಬಳಕೆ ಮಾಡಿಕೊಂಡು ಕ್ವಶನ್ಸ್ನ ಫ್ರೇಮ್ ಮಾಡ್ಬೋದು. ಹಾಗಾಗಿ ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ, ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ. ಫ್ಯಾಕ್ಟೋರಿಯಲ್ n ಫ್ಯಾಕ್ಟೋರಿಯಲ್, NPR ಫ್ಯಾಕ್ಟೋರಿಯಲ್ ಮತ್ತು NCR ಮತ್ತು NPR ಇವೆರಡರದ್ದು ಫಾರ್ಮುಲಾ. ಈಗ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ನಮಗೆ ನೋಡಿ NPR ಎಷ್ಟು ಕೊಟ್ಟಿದ್ದಾರೆ, 720, NCR ಎಷ್ಟು ಕೊಟ್ಟಿದ್ದಾರೆ, 120 ಕೊಟ್ಟಿದ್ದಾರೆ. ನಮಗೇನು ಬೇಕು, ಆರ್ ಫ್ಯಾಕ್ಟೋರಿಯಲ್ ಬೇಕು. ಸೊ ನಾನು ಈ ಕ್ವಶನ್ನ ಈ ರೀತಿಯಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. NPR ಡಿವೈಡೆಡ್ ಬೈ NCR ಮಾಡಿ. NPR ಡಿವೈಡೆಡ್ ಬೈ NCR ಏನಕ್ಕೆ ಮಾಡ್ತೀನಿ ಅಂತೇಳಿ ನಿಮ್ಮ ಕೊನೆಯಲ್ಲಿ ಗೊತ್ತಾಗುತ್ತೆ. NPRನ ವ್ಯಾಲ್ಯೂ ಎಷ್ಟಿದೆ, 720 ಇದೆ. 720 ಈಸ್ NPR ವ್ಯಾಲ್ಯೂ 720. ನೆಕ್ಸ್ಟ್ NCR ಎಷ್ಟಿದೆ, 120 ಇದೆ. ಸೊ ಹಾಗಾಗಿ ನೀವು ಇದನ್ನು ಕ್ಯಾನ್ಸಲೇಷನ್ ಹೆಂಗೆ ಮಾಡ್ತೀರಾ ನೋಡಿ. 120 × 6 ಮಾಡಿದಾಗ ಬರುತ್ತಾ ನೋಡಿ. 6 0 0, 6 2 12, 6 1 6, 6 + 1 is 7. ಕರೆಕ್ಟಾ? 6 0 0, 6 2 12, 1 2 ಕ್ಯಾರಿ ಮಾಡಿದ್ದೀನಿ. 6 1 6, 6 + 1 is 7. ಸೊ 720 ಆಯಿತು. ಅಂದರೆ 120ಗೆ 6 ಟೈಮ್ಸ್ ಎಷ್ಟು, 720. ಹಾಗಾಗಿ 120 1 126 120 1 126 720 ಆಗುತ್ತೆ. ಸೊ ಹಾಗಾಗಿ ಕ್ಯಾನ್ಸಲ್ ಆಯಿತು. ಸೊ ಎಷ್ಟು ಬಂತು ಈಗ, 6 ಬಂತು. ಇದೇನಿದು NPR ಡಿವೈಡೆಡ್ ಬೈ NCR. ಈಗ ಏನಕ್ಕೆ ಸರ್ ಈ ಥರ ಮಾಡ್ಕೊಂಡ್ರಿ, ಏನೇನು ನಮಗೆ ಇದು ಬೆನಿಫಿಟ್ಟು ಅಂತ ನೋಡಿಕೊಂಡ್ರೆ ನೋಡಿ, NPR ಫಾರ್ಮುಲಾ ನಾನು ನಿಮ್ಗೆ ಈಗಾಗಲೇ ಬರ್ಸಿದ್ದೀನಿ. ಏನು ಬರ್ಸಿದ್ದೀನಿ, ಇಲ್ಲಿ ಮೇಲ್ಗಡೆ ಬರ್ಸಿದ್ದೀನಿ. ಏನದು ಫಾರ್ಮುಲಾ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್. ಕರೆಕ್ಟಾ?
ಇದು ಎನ್ ಪಿ ಆರ್ದಾಯಿತು. ನೆಕ್ಸ್ಟ್ ಎನ್ ಸಿ ಆರ್ದು ಏನಾಗುತ್ತೆ, ಎನ್ ಸಿ ಆರ್ದು ಫಾರ್ಮುಲಾ ನೋಡಿ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸೇಮೇ ಇರುತ್ತಾ ಎನ್ ಮೈನಸ್ ಆರ್ ಅಂತಲೇ ಬರಿತೀವಿ, ಎಕ್ಸ್ಟ್ರಾ ಏನು ಬರ್ಕೊಳ್ತೀವಿ ಆರ್ ಫ್ಯಾಕ್ಟೋರಿಯಲ್ನ ಬರಿತೀವಿ. ಇದು ಎಷ್ಟು ಬಂದಿದೆ, ಆರ್ ಬಂದಿದೆ. ಈಗ ನಿಮಗೆ ಇದನ್ನು ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತೀರಾ, ಇದನ್ನು ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ಬೋದು, ಇಲ್ಲಿ ನೋಡಿ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಬಿ ಅಂತಿದ್ದಾಗ, ಸಾರಿ ಎ ಡಿವೈಡೆಡ್ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ, ನೋಡಿ ಇದು ಎ, ಇದು ಬಿ, ಇದು ಸಿ, ಇದು ಡಿ ಅಂತ ತೊಗೊಂಡಾಗ ಎ ಬೈ ಬಿ ಡಿವೈಡ್ ಬೈ ಸಿ ಬೈ ಡಿ ಅಂತ ಬಂದಾಗ ಇದರ ಸೊಲ್ಯೂಷನ್ ಯಾವ ಥರ ಬರ್ಕೊಳ್ಬೋದು, ಎ ಇಂಟು ಡಿವೈಡೆಡ್ ಬೈ ಬಿ ಇಂಟು ಸಿ ಅಂತ ಬರ್ಕೊಳ್ಬೋದು. ಸೊ ಆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ, ಎನ್ ಫ್ಯಾಕ್ಟೋರಿಯಲ್ ಇಂಟು ಇದು ಎ, ಇದೇನಾಯಿತು ಇದು ಡಿ ಕೆಳಗಡೆ ಇರೋದು. ಸೊ ಹಾಗಾಗಿ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆಯಿತು, ಹೋಲ್ ಡಿವೈಡೆಡ್ ಬೈ ಇಲ್ಲೇನಿದೆ ಇದು ಬಿ, ಇದೇನಿದು ಸಿ, ನೋಡಿ ಬಿ ಇಂಟು ಸಿ. ಸೊ ಬಿ ಇಂಟು ಸಿ ಅಂತಂದರೆ ಏನಾಗುತ್ತೆ, ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಯಾಕೆ ಈ ಥರ ಬರ್ಕೊಂಡೆ ಅಂತಂದರೆ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಸಿಂಪ್ಲಿಫಿಕೇಷನ್, ಅದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಈ ಥರ ಬರ್ಕೊಂಡಿದ್ದಾಯಿತು. ಈಗ ನೋಡಿ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಯಾಕೆ, ನ್ಯೂಮರೇಟರ್ಲಿ ಡಿನಾಮಿನೇಟರ್ಲಿ ಇರೋ ಕಾರಣದಿಂದ. ನೆಕ್ಸ್ಟ್ ನೋಡಿ ಎನ್ ಫ್ಯಾಕ್ಟೋರಿಯಲ್ನು ಕ್ಯಾನ್ಸಲ್ ಆಯಿತು. ಸೊ ಫೈನಲ್ ಆಗಿ ನಮ್ಗೆ ಏನು ಉಳಿತು, ಫೈನಲ್ ಆಗಿ ನಮಗೆ ಉಳಿದಿದ್ದು ಆರ್ ಫ್ಯಾಕ್ಟೋರಿಯಲ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆಯಿತು, ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಸಾರಿ ಇದನ್ನು ಇನ್ನೊಂದು ಬರ್ಕೊಳ್ಬೇಕು, ಇಲ್ಲಿ ಮಿಸ್ ಮಾಡಿದ್ದೀನಿ ಇದು. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು, ಇದು 6. ನಾನು ಈ ಪಾರ್ಟ್ನ ಸಿಂಪ್ಲಿಫೈ ಮಾಡಿದ್ದು, ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ 6 ಇದೆ. ಸೊ ಈಗ ನನಗೇನು ಉಳಿತು, ಇವೆರಡು ಕ್ಯಾನ್ಸಲ್ ಆಗಿದ ನಂತರ ಆರ್ ಫ್ಯಾಕ್ಟೋರಿಯಲ್ ಉಳಿತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಏನಿದೆ 6 ಇದೆ. ಸೊ 6ನ ನಾನು ಫ್ಯಾಕ್ಟೋರಿಯಲ್ ಫಾರ್ಮಲ್ಲಿ ಹೇಗೆ ಬರೀತೀರಾ, ಫಾರ್ ಎಕ್ಸಾಂಪಲ್ ಎನ್ ಫ್ಯಾಕ್ಟೋರಿಯಲ್ ಅಂತ ಇತ್ತು ಅಂದರೆ ಹೇಗೆ ಬರ್ಕೊಳ್ಬೋದು ನೀವು, ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಈಗ ಬರ್ಕೊಳ್ತೀರಾ ಎನ್ ಇಂಟು ಎನ್ ಮೈನಸ್ ಒನ್, ಎನ್ ಮೈನಸ್ ಟು, ಎನ್ ಮೈನಸ್ 3 ಅಂತ ಬರ್ಕೊಳ್ತೀರಾ, ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ 2 ಇಂಟು ಎನ್ ಮೈನಸ್ 3 ಬರ್ಕೊಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1, ನೋಡಿ 3 ಅಂದರೆ ಎನ್ ಹಾಗೆ ಇಟ್ಟಿದ್ದೀನಿ, ಎನ್ ಮೈನಸ್ 1 ಅಂದರೆ 3 ಮೈನಸ್ 1 ಎಷ್ಟಾಗುತ್ತೆ 2, ಎನ್ ಮೈನಸ್ 2 ಅಂದರೆ ಏನಾಯಿತು, ಎನ್ ಎಷ್ಟಿದೆ 3 ಮೈನಸ್ 2 ಎಷ್ಟಾಯಿತು 1. ಅದೇ ಥರ ಅಂದರೆ ಬರ್ತಿರೋದು. ಸೊ ಎನ್ ಫ್ಯಾಕ್ಟೋರಿಯಲ್ ಅಂದರೆ ಹೇಗೆ ಬರ್ಕೊಳ್ಬೋದು, 6 ಫ್ಯಾಕ್ಟೋರಿಯಲ್ನ ಬೆಟರ್ ನೀವು ಈ ಥರ ಬರ್ಕೊಳ್ಬೋದು. ಹೇಗೆ, 3 ಇಂಟು 2 ಇಂಟು 6 ಅಲ್ವಾ. ಸೊ ಹೇಗೆ ಬರ್ಕೊಳ್ತೀರಾ, 3 ಇಂಟು 2 ಇಂಟು 6, ನೋಡಿ 3 ಇಂಟು 2 ಇಂಟು 6, 3 ಇಂಟು 2 ಇಂಟು 1, ಸಾರಿ 3 ಇಂಟು 2 ಇಂಟು 1 ಎಷ್ಟಾಗುತ್ತೆ, 3 ಇಂಟು 2 ಇಂಟು 1 ಮೇಲ್ಗಡೆ ಇರುವಂಥ 6 ಆಗುತ್ತೆ. ಸೊ ಇದನ್ನು ನಾನು ಈ ಫಾರ್ಮಲ್ ಬರ್ಕೊಳ್ಬೋದು, ಎನ್ ಫ್ಯಾಕ್ಟೋರಿಯಲ್ ಅಂದರೆ ಎನ್ ಇಂಟು ಎನ್ ಮೈನಸ್ 1 ಎನ್ ಮೈನಸ್ 2. ಸೊ ಎನ್ ಅನ್ನೋ ಬದಲು ನೀವು ಆರ್ ಅಂತ ಇಟ್ಕೊಳ್ಳಿ, ಇಲ್ಲಿ ಆರ್ ಫ್ಯಾಕ್ಟೋರಿಯಲ್ ಅಂದರೆ ನಿಮ್ಗೆ ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತಾಗ ಇಲ್ಲಿ ತಾಳಿ. ಸೊ ಆರ್ ಫ್ಯಾಕ್ಟೋರಿಯಲ್ ಅಂತಂದರೆ ಆರ್ ಇಂಟು ಆರ್ ಮೈನಸ್ 1 ಇಂಟು ಆರ್ ಮೈನಸ್ 2 ಇಂಟು ಇದೇ ರೀತಿಯಲ್ಲಿ ಆರ್ ಮೈನಸ್ 3 ಇಂಟು ಹೀಗೆ ಹೋಗ್ತಾನೆ ಇರುತ್ತೆ. ಸೊ ನಾನು 3 ಫ್ಯಾಕ್ಟೋರಿಯಲ್ ಅಂತಂದಾಗ ಇದರ ಫಾರ್ಮೇಟಲ್ಲಿ ಹೆಂಗೆ ಬರ್ಕೊಳ್ಬೋದು, ಆರ್ ಅಂದರೆ ಎಷ್ಟಿದೆ, ಇಲ್ಲಿ 3 ಇದೆ. ಸೊ 3 ಇಂಟು 3 ಮೈನಸ್ 1 ಎಷ್ಟಾಗುತ್ತೆ, 2 ಆಗುತ್ತೆ. 3 ಮೈನಸ್ 2 ಎಷ್ಟಾಗುತ್ತೆ, 1 ಆಗುತ್ತೆ. ಸೊ ಅಲ್ಲಿಗೆ ಎಂಡ್ ಆಯ್ತು ತಾನೆ. ಸೊ ಈಗ ಇಷ್ಟು ನೋಡಿ, 3 ಇಂಟು 2 ಇಂಟು 1 ನಾನು ಹೇಗೆ ಬರ್ಕೊಳ್ಬೋದು, 3 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಳ್ಬೋದು. ಸೊ ಈಗ ಈ ಟೋಟಲ್ 3 ಇಂಟು 2 ಇಂಟು 1 ನಾನು ಹೇಗೆ ಬರ್ಕೊಳ್ಬೋದು, 3 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಳ್ಬೋದು. ಸೊ ಆರ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್. ಸೊ ಆರ್ ಪ್ಲೇಸಲ್ಲಿ ಎಷ್ಟಿದೆ, 3 ಇದೆ. ದೇರ್ಫೋರ್ ಆಲ್ ವ್ಯಾಲ್ಯೂ ಎಷ್ಟಾಯಿತು, 3 ಅಂತ ಆಯಿತು. ಆನ್ಸರ್ ಎಷ್ಟು, 3. ಇಷ್ಟು ಈ ಥರ ನೀವು ಮಾಡ್ಕೊಳ್ಬೇಕು. ನಾನು ಏನಕ್ಕೆ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದಾಯ್ತು ಅಂದರೆ ನಿಮಗೆ ಸೊಲ್ಯೂಷನ್ ಈಸಿಯಾಗಿ ಅರ್ಥ ಆಗಿದ್ರೆ ನಿಮ್ಮ ಮುಂದೆ ಈ ಥರ ಕ್ವಶನ್ಸ್ ಕೊಟ್ಟರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತೀರಾ. ಆ ಒಂದು ಕಾರಣದಿಂದ ಈ ಕ್ವಶನ್ ಸಾಲ್ವ್ ಮಾಡಿದಾಯ್ತು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಇದು ನಮಗೆ ಜಾಮಿಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಸರ್ಕಲ್ಸ್ ಚಾಪ್ಟರ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಪ್ರಶ್ನೆ ಏನಿದೆ ಅಂತ ನೋಡೋಣ. ದ ರೇಡಿಯಸ್ ಆಫ್ ದಿ ಸರ್ಕಲ್ ಇನ್ ವಿಚ್ ಎ ಸೆಂಟ್ರಲ್ ಆಂಗಲ್ ಆಫ್ 45 ಡಿಗ್ರಿ ಇಂಟರ್ಸೆಪ್ಟ್ಸ್ ಆರ್ 132 ಸೆಂಟಿಮೀಟರ್ ವಿಲ್ ಬಿ. ಸೊ ಇಲ್ಲಿ ನಿಮ್ಮ ಪ್ರಶ್ನೆ ಓದಿದ ನಂತರ ಏನು ಫೈಂಡ್ ಔಟ್ ಮಾಡಬೇಕು, ಏನು ಕೊಟ್ಟಿದ್ದಾರೆ ಅಂತ ಮೊದಲು ಗೊತ್ತಾಗಬೇಕು. ಸೊ ಇಲ್ಲಿ ನೋಡಿ ಕ್ವಶನ್ ನೋಡಿದಾಗ ನಿಮಗೆ ರೇಡಿಯಸ್ ಆಫ್ ದಿ ಸರ್ಕಲ್, ಸೊ ರೇಡಿಯಸ್ ಆಫ್ ದಿ ಸರ್ಕಲ್ ಅಂದರೆ ರೇಡಿಯಸ್ನ ಫೈಂಡ್ ಔಟ್ ಮಾಡಿ ಅಂತ ಆದರೂ ಕೇಳಿರ್ಬೋದು. ಡಾಟಾ ಏನು ಕೊಟ್ಟಿದ್ದಾರೆ, ಸೆಂಟ್ರಲ್ ಆಂಗಲ್ ಕೊಟ್ಟಿದ್ದಾರೆ. ಇನ್ ವಿಚ್ ಎ ಸೆಂಟ್ರಲ್ ಆಂಗಲ್ ಆಫ್ 45 ಡಿಗ್ರಿ. ಸೊ ಇದು ಸೆಂಟ್ರಲ್ ಆಂಗಲ್ ಎಲ್ಲಿ ಬರುತ್ತೆ ನೋಡಿ, ಸರ್ಕಲ್ ಅಂತ ಫಸ್ಟ್ ಸರ್ಕಲ್ನ ಡ್ರಾ ಮಾಡ್ಕೊಳ್ತೀನಿ. ಇದು ಸರ್ಕಲ್ ಆಗಿರುತ್ತೆ. ಸೊ ರೇಡಿಯಸ್ ಅಂತಂದಾಗ ನೀವು ಈ ಪಾಯಿಂಟಿಂದ ಸೆಂಟರಿಂದ ಸರ್ಕಲಿನ ಯಾವುದೇ ಸರ್ಕಂಫರೆನ್ಸ್ ಮೇಲೆ ನೀವು ಪಾಯಿಂಟ್ನ ಡ್ರಾ ಮಾಡಿ, ಪಾಯಿಂಟ್ನ ಪ್ಲೇಸ್ ಮಾಡಿ, ಅದನ್ನು ಲೈನ್ನ ಡ್ರಾ ಮಾಡಿದಾಗ ಅದೇನಾಗುತ್ತೆ, ರೇಡಿಯಸ್ ಆಫ್ ದಿ ಸರ್ಕಲ್ ಆಗುತ್ತೆ. ಸೆಂಟ್ರಲ್ ಪಾಯಿಂಟಿಂದ ಸರ್ಕಲಿನ ಸೆಂಟರಿಂದ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ ಯಾವುದೇ ಪಾಯಿಂಟಲ್ಲಿ ಅಥವಾ ಯಾವುದೇ ಒಂದು ಪೊಸಿಷನಲ್ಲಿ ಪಾಯಿಂಟ್ನ ಡಾಟ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ಪೊಸಿಷನಲ್ಲಿ ಪಾಯಿಂಟ್ನ ಡಾಟ್ ಮಾಡಿ ಲೈನನ್ನು ಡ್ರಾ ಮಾಡಿದ್ರೆ ಈ ಬರುವಂಥ ಸೆಗ್ಮೆಂಟ್ ಅಥವಾ ಈ ಬರುವಂಥ ಲೈನ್ ನಾವೇನಂತ ಕರಿತೀವಿ, ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಸೊ ರೇಡಿಯಸ್ ಆಫ್ ದಿ ಸರ್ಕಲ್ ಏನಾಗಿರುತ್ತೆ, ಸರ್ಕಲಲ್ಲಿ ಎಲ್ಲೇ ನೋಡಿಕೊಂಡ್ರು ರೇಡಿಯಸ್ ವಿಲ್ ಬಿ ಯೂನಿಕ್. ಸೊ ಈ ಪಾಯಿಂಟಿಂದ ನೀವು ಇಲ್ಲಿ ಡ್ರಾ ಮಾಡಿದ್ರು ಇಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಅದೇ ವ್ಯಾಲ್ಯೂ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದ್ರು ಸೇಮ್ ವ್ಯಾಲ್ಯೂ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದ್ರು ಸೇಮೇ ಇರುತ್ತೆ ಅಲ್ವಾ. ಸೊ ನೀವು ಇದನ್ನು ಥಿಯರಿನಲ್ಲಿ ನಾನು ಹೇಳಿರ್ತೀನಿ, ಕೋರ್ಸಲ್ಲಿ ನಾನು ಹೇಳಿದ್ದೀನಿ ಇದನ್ನು. ಸೊ ಈಗ ರೇಡಿಯಸ್ ಆಫ್ ದಿ ಸರ್ಕಲ್ ಅಂತೂ ಆಯಿತು. ಇಲ್ಲಿ ನಮಗೆ ಸೆಂಟ್ರಲ್ ಆ್ಯಂಗಲ್ ಅಂತ ಹೇಳಿದ್ದಾನೆ. ಮತ್ತು ಇಂಟರ್ಸೆಪ್ಟ್ಸ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಸೊ ನೋಡಿ ಈ ಲೈನ್ಗೆ ಇನ್ನೊಂದು ಲೈನ್ನ ಇಂಟರ್ಸೆಪ್ಟ್ ಮಾಡೋಣ.
ಆವಾಗ ನಿಮ್ಗೆ ಇಲ್ಲೇನು ಸಿಗುತ್ತೆ, ಒಂದು ಆ್ಯಂಗಲ್ ಸಿಗುತ್ತೆ. ಇದನ್ನು ನಾವು ಸೆಂಟ್ರಲ್ ಆ್ಯಂಗಲ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ಸೆಂಟ್ರಲ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಈಗ ಸೆಂಟ್ರಲ್ ಆ್ಯಂಗಲ್ ನಾನು ಎಷ್ಟಂತ ಕೊಟ್ಟಿದ್ದಾರೆ, 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು ಯಾವುದ್ರಲ್ಲಿ ಕೊಟ್ಟಿದ್ದಾರೆ, ಡಿಗ್ರೀಸಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಗೇನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ನೋಡಿ 132 ಸೆಂಟಿಮೀಟರ್ ಇದು ಯಾವುದಿದು. ಸೊ 132 ಸೆಂಟಿಮೀಟರ್ ಬಂದು ರೇಡಿಯಸ್ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರೇಡಿಯಸ್ ನೋಡಿ, ರೇಡಿಯಸ್ ಆಫ್ ದಿ ಸರ್ಕಲ್ ಇನ್ ವಿಚ್ ಎ ಸೆಂಟ್ರಲ್ ಆ್ಯಂಗಲ್ ಆಫ್ 45 ಡಿಗ್ರಿ ಇಂಟರ್ಸೆಪ್ಟ್ಸ್ ಆರ್. ಸೊ ಇಂಟರ್ಸೆಪ್ಟ್ಸ್ ಅಂದರೆ ಈ ಲೈನು ಮತ್ತು ಈ ಲೈನು ಇಂಟರ್ಸೆಪ್ಟ್ ಆಗಿದ ನಂತರ ಏನು ಆ್ಯಂಗಲ್ ಫಾರ್ಮ್ ಆಗಿದೆ ಅದರ ಡೀಟೇಲ್ಸ್ ಕೊಟ್ಟಿರುತ್ತದೆ 45 ಅಂತೇಳಿ. ಅದಾಗಿದ ನಂತರ ಈ 132 ಸೆಂಟಿಮೀಟರ್ ಯಾವುದಂದರೆ ನೋಡಿ, ಇಂಟರ್ಸೆಪ್ಟ್ಸ್ ಏನಾಗಿದ್ದಾವೆ, ಇಂಟರ್ಸೆಪ್ಟ್ಸ್ ಎಷ್ಟು ಜೊತೆಗೆ ಎಷ್ಟು ಒಂದು ಡೈಮೆನ್ಷನ್ ಜೊತೆಗೆ ಇಂಟರ್ಸೆಪ್ಟ್ ಆಗಿದೆ, ಈ ಡೈಮೆನ್ಷನ್ ಜೊತೆಗೆ ಅಂದರೆ ಇಷ್ಟು ಸರ್ಕಂಫರೆನ್ಸ್ ಜೊತೆಗೆ ಏನಾಗಿದೆ, ಇಂಟರ್ಸೆಪ್ಟ್ಸ್ ಆಗಿದೆ. ಸೊ ಈ ಒಂದು ಆರ್ಕ್ ಲೆಂತ್ ಏನಿದೆಯಲ್ಲ, ಆ ಒಂದು ಆರ್ಕಿನ ಲೆಂತ್ ಎಷ್ಟು ಅಂತ ಹೇಳಿದರೆ 132 ಸೆಂಟಿಮೀಟರ್ ಅಂತ ಹೇಳಿರ್ತಾರೆ. ಈ ಒಂದು ಆರ್ಕಿನ ಲೆಂತ್. ಸೊ ಈಗ ನಮ್ಗೇನು ಫೈಂಡ್ ಔಟ್ ಮಾಡಬೇಕಿಲ್ಲಿ, ರೇಡಿಯಸ್ ಆಫ್ ದಿ ಸರ್ಕಲ್ ಫೈಂಡ್ ಔಟ್ ಮಾಡಬೇಕು. ಸೊ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಈ ಒಂದು ಸರ್ಕಲ್ ಚಾಪ್ಟ್ರಲ್ಲಿ ಸೆಕ್ಟಾರು, ಸೆಗ್ಮೆಂಟು, ಆರ್ಕ್ ಲೆಂತು ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಫಾರ್ಮುಲಾ ಇದೆ. ಯಾವುದು, R = L θ. ಫಾರ್ಮುಲಾ ಏನು, R = L θ. ಇದು ನಮಗೆ ಗೊತ್ತಿರೋಂಥ ಫಾರ್ಮುಲಾ. ಇದು ಸ್ಕೂಲ್ ಡೇಸಲ್ಲೂ ಈ ಒಂದು ಫಾರ್ಮುಲಾನ ನೀವು ಕಲ್ತ್ಕೊಂಡಿರ್ತಾರೆ. ವಿ ನೋ R = L × θ. ಸೊ ಇಲ್ಲಿ ಆರ್ ಅಂದ್ರೇನು, ಆರ್ ಬಂದು ರೇಡಿಯಸ್ ಆಫ್ ದಿ ಸರ್ಕಲ್ ಆಗುತ್ತೆ. ಏನಾಗುತ್ತೆ, ರೇಡಿಯಸ್ ಆಫ್ ಸರ್ಕಲ್ ಆಗುತ್ತೆ. ಏನಾಗುತ್ತೆ, ಇದು ರೇಡಿಯಸ್ ಆಫ್ ಸರ್ಕಲ್. ನೆಕ್ಸ್ಟ್ ಏನಾಗುತ್ತೆ, ಆರ್ಕ್ ಲೆಂತ್ ಆಗುತ್ತೆ. ಇದು ಏನಾಗುತ್ತೆ, ಆರ್ಕ್ ಲೆಂತ್ ಆಗುತ್ತೆ. ನೆಕ್ಸ್ಟ್ ತೀಟಾ ಏನಾಗುತ್ತೆ, ತೀಟಾ ಇಸ್ ದಿ ಸೆಂಟ್ರಲ್ ಆ್ಯಂಗಲ್. ಏನಾಗುತ್ತೆ, ಇದು ಸೆಂಟ್ರಲ್ ಆ್ಯಂಗಲ್. ಸೊ ನೋಡಿ, ಇಷ್ಟು ಡಾಟಾಗೆ ಸಂಬಂಧಪಟ್ಟಂಥ ಫಾರ್ಮುಲಾ ಮೇಲ್ಗಡೆ ಇದೆ. ಡಾಟಾ ನೋಡಿ, ಈ ಡಾಟಾ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಆ ಕ್ವಶನ್ ಕೊಟ್ಟಿರೋಂಥ ಡಾಟಾಕ್ಕೆ ಸಂಬಂಧಪಟ್ಟಂಥ ಫಾರ್ಮುಲಾ ಇದಾಗಿರುತ್ತೆ. ಓಕೆ, ಸೊ ಡಾಟಾದಲ್ಲಿ ಏನು ಕೊಟ್ಟಿದ್ದಾರೆ ಆ ಒಂದು ನಿಮಗೆ ಗೊತ್ತಾದರೆ, ಕ್ವಶನಲ್ಲಿ ಏನು ಡಾಟಾ ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ ಫಾರ್ಮುಲಾ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಈಗ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವೇನು ಫೈಂಡ್ ಔಟ್ ಮಾಡಬೇಕು, ರೇಡಿಯಸ್ ಆಫ್ ದಿ ಸರ್ಕಲ್ ಫೈಂಡ್ ಔಟ್ ಮಾಡಬೇಕು. ಸೊ ರೇಡಿಯಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. R L ಎಷ್ಟಿದೆ, 132 ಸೆಂಟಿಮೀಟರ್ ಇದೆ, 132 ಸೆಂಟಿಮೀಟರ್. ಅದಾದ ನಂತರ ತೀಟಾ ನೋಡಿ, ತೀಟಾ 45 ಡಿಗ್ರಿ ಕೊಟ್ಟಿದ್ದಾರೆ. ಸೊ ತೀಟಾನ ಎಷ್ಟು ಕೊಟ್ಟಿದ್ದಾರೆ, 45 ಕೊಟ್ಟಿರೋದು ಡಿಗ್ರಿನಲ್ಲಿ. ರೇಡಿಯನ್ಸಲ್ಲಿ ಎಷ್ಟು ಬರೀತೀರಾ ಇದನ್ನು, ರೇಡಿಯನ್ಸಲ್ಲಿ ಎಷ್ಟಾಗುತ್ತೆ 45 ಅಂದರೆ π/4 ಆಗುತ್ತೆ. ಕೆಲವೊಂದು ಆ್ಯಂಗಲ್ಸ್ದು ಡಿಗ್ರೀಸ್ನ ರೇಡಿಯನ್ಸಲ್ಲಿ ನೆನ್ಪಿಟ್ಕೊಳ್ಳಿ, ನಿಮಗೆ ಎಕ್ಸಾಮಲ್ಲಿ ಯೂಸ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಏನಾದರೂ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ, ಆಗ ನಿಮಗಿದು π/6 ಆಗುತ್ತೆ. 60 ಡಿಗ್ರಿ ಏನಾದರೂ ಕೊಟ್ಟಿದ್ರೆ ಇದು π/3 ಆಗುತ್ತೆ. 45 ಡಿಗ್ರಿ ಕೊಟ್ಟಿರೋ ಕಾರಣದಿಂದ ಇದು π/4 ಆಗುತ್ತೆ. ಇನ್ ಕೇಸ್ 90 ಡಿಗ್ರಿ ಏನಾದರೂ ಕೊಟ್ಟಿದ್ರೆ ಇದೆಷ್ಟಾಗುತ್ತೆ, π/2 ಆಗುತ್ತೆ. ಇನ್ ಕೇಸ್ ಪೈ ಅಂತ ಕೊಟ್ಟಿದ್ರು ಅಥವಾ 180 ಡಿಗ್ರಿ ಅಂತ ಕೊಟ್ಟಿದ್ರು, 180 ಡಿಗ್ರಿ ಕೊಟ್ಟರೆ ನಿಮಗೆ ಏನಾಗುತ್ತೆ, ರೇಡಿಯನ್ಸಲ್ಲಿ 180 ಡಿಗ್ರಿ ಡಿಗ್ರೀಸಲ್ಲಿದೆ, ಇದನ್ನು ನಾವು ರೇಡಿಯನ್ಸಲ್ಲಿ ಪೈ ಅಂತ ಬರಿತೀವಿ. ಸೊ ಪೈಗೆ ನೀವು ಎಷ್ಟು ವ್ಯಾಲ್ಯೂಸ್ ಬರ್ಕೊಳ್ಬೋದು, ಪೈಗೆ 3 ವ್ಯಾಲ್ಯೂಸ್ ಬರ್ಕೊಳ್ಬೋದು. ಪೈಗೆ ಯಾವ್ಯಾವ ವ್ಯಾಲ್ಯೂ ಅಂತ ಬರಿಬೋದು, 180 ಡಿಗ್ರಿ ಅಂತ ಬರಿಬೋದು. ಅದಾಗಿನ ನಂತರ 3.142 ಅಂತ ಬರಿಬೋದು. ಅದಾಗಿನ ನಂತರ ಇನ್ನೊಂದು ವ್ಯಾಲ್ಯೂ ಏನಂತ ಬರಿಬೋದು, ಪೈ ಅಂತಲೇ ಬರಿಬೋದು ಅಲ್ವಾ. ಪೈಗೆ ವ್ಯಾಲ್ಯೂಸು ಇಷ್ಟಿದೆ. ಸೊ ಇನ್ನೊಂದು ವ್ಯಾಲ್ಯೂ ಯಾವ್ದು ಬರುತ್ತೆ, ಮೊತ್ತ 3 ವ್ಯಾಲ್ಯೂಸ್ ಅಂತ ಹೇಳಿದೆ. ಇನ್ನೊಂದು ಇದು 22/7. ಸೊ 22/7 ನೀವು ಡಿವೈಡ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ 3.142. ಇಷ್ಟು ಪೈಗೆ ಸಂಬಂಧಪಟ್ಟಂಥ ವ್ಯಾಲ್ಯೂಸ್. ಸೊ ನಾನಿಲ್ಲಿ π/4ನ ಈ ರೀತಿಯಲ್ಲಿ ಬರ್ಕೋದು, 45 ಡಿಗ್ರಿನ π/4 ಅಂತ ಬರ್ಕೊಂಡಿದ್ದಾಯಿತು. ಆದಮೇಲೆ ಪೈನ ಮತ್ತೆ ಬರ್ಕೊಳ್ಳೋಣ. ಈಗ ಇಲ್ಲಿ 45 ಡಿಗ್ರಿ ತೀಟಾ ಇದೆ, ಆ ರೇಡಿಯನ್ಸಲ್ಲಿರೋದನ್ನು ಡಿಗ್ರೀಸಲ್ಲಿ ಬರ್ಕೊಳ್ತೀನಿ. 132 ಡಿವೈಡ್ ಬೈ ಎಷ್ಟಾಯ್ತದು, π/4 ಆಯಿತು. ಇದನ್ನು ನೀವು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡ್ರೆ ಹೇಗೆ ಬರ್ಕೊಳ್ತೀರಾ, π/2 ಇಂಟು 4 ಎಲ್ಲೋಗುತ್ತೆ, ನ್ಯೂಮರೇಟ್ರಲ್ಲಿ ಹೋಗುತ್ತೆ, ಹೋಲ್ ಡಿವೈಡೆಡ್ ಬೈ ಪೈ. ಯಾಕೆ ಮೇಲ್ಗಡೆ ಆಯಿತು, ನಾನು ಈಗಾಗಲೇ ಪ್ರೀವಿಯಸಲ್ಲಿ ಒಂದು ಫಾರ್ಮುಲಾ ಬರೆಸಿದ್ದೀನಿ, ಯಾವುದು, ಹೋಲ್ ಡಿವೈಡೆಡ್ ಬೈ c/d. ಇದು ಒಂದಾದರೆ ಇನ್ನೊಂದಿದೆ ನೋಡಿ, a/b/c ಅಂತಿತ್ತು ಅಂತಂದರೆ ಆಗ ನೀವು ಇದು a/c/b ಅಂತ ಬರೀಬೋದು. ಆ ಒಂದು ಬೇಸಿಸ್ ಮೇಲೆ ಈ ಥರ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಇಲ್ಲಿಗೆ ಇನ್ನೂ ಸಿಂಪ್ಲಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ, ಇಲ್ಲಿ ಪಕ್ಕದಲ್ಲಿ ಬರೀತಾ ಇದೆ ನೋಡಿ, R 132 × 4. ಓಕೆ, ನೆಕ್ಸ್ಟ್ ಈಗ ಪೈಗೆ ಹೇಗೆ ಬರ್ಕೊಳ್ತೀರಾ, ಪೈಗೆ ನಾನು 22/7 ಅಂತಲೂ ಬರೀಬೋದು, 22/7 ಅಂತ ಬರ್ಕೊಳ್ತಾ ಇದ್ದೀನಿ. ಮತ್ತು ಈ ಸಿಂಪ್ಲಿಫಿಕೇಷನ್ ಇದೇ ಥರನೇ ಬರ್ತಿದೆ ನೋಡಿ, ಇದೆಲ್ಲ ಮೇಲ್ಗಡೆದು a, ಇದು b, ಇದು c. ಸೊ ಏನು ಬರಿಬೋದು, a/b/c ಅಂತ, a/b/c ಅಂತಿದ್ದಾಗ a/c ಅಂದರೆ a/c ಡಿವೈಡೆಡ್ ಬೈ b ಅಂತ ಬರಿಬೋದು. ಸೊ ಈಗ ಕ್ಯಾನ್ಸಲೇಷನ್ ಮೇಲೆ ಡಿಪೆಂಡ್. ಸೊ ನೀವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತೆ. ಸೊ 22ಗೆ 6ಇಂದ ಮಲ್ಟಿಪ್ಲೈ ಮಾಡಿ, 6 2s are 12, 6 2s are 12,
12 + 1 is 13. ಸೊ 132 ಅಂದರೆ 22 ಒಂದ್ಲೆ 22 ಆರ್ಲೆಗೆ 132 ಆಗುತ್ತೆ. ಸೊ 22 1s 22 6 132 ಆಯಿತು. ಸೊ ಇನ್ನು ನಮಗೆ ಇಲ್ಲಿ ಎಷ್ಟು ಉಳಿತು ನೋಡಿ, 6 × 4 × 7 ಆಯಿತು. 6 × 4 × 7. ಸೊ ಇದನ್ನು ಓವರಾಲ್ ಆಗಿ ಮಲ್ಟಿಪ್ಲೈ ಮಾಡಿದಾಗ ನಿಮಗೇನು ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಸೊ 6 × 4 × 7 ಎಷ್ಟಾಗುತ್ತೆ ನೋಡಿ, 6 4s 24, 24 × 8, 24 × 7 ಸಾರಿ 24 × 7, 7 4s ಎಷ್ಟಾಯಿತು 28, 7 2s 14, 14 + 2 16 ಎಷ್ಟಾಯಿತು ಆಗಿದ್ದಾಗ 168 ಸೆಂಟಿಮೀಟರ್ ಆಯಿತು. ಯೂನಿಟ್ ಏನು ಸೆಂಟಿಮೀಟರ್ಲ್ಲಿ ಬರುತ್ತೆ, ಯಾಕಂದರೆ ಸೆಂಟಿಮೀಟರ್ಲಿರೋ ಕಾರಣದ ರೇಡಿಯಸ್ ಎಷ್ಟಾಯಿತು 168 ಸೆಂಟಿಮೀಟರ್. ಆಪ್ಷನ್ ಡಿ ಅಲ್ಲಿದೆ, ಆಪ್ಷನ್ ಡಿ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಥರ ಇದೆ. ಸೊ ಇದು ಇಫ್ ದಿ ಹೈಟ್ ಆಫ್ 5 ಪರ್ಸನ್ಸ್, ಈ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿರೋದಂದರೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನೂ ಇದೆ. ಸೊ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೆ ಎಗೆ ಒಂದು ಎಕ್ಸಾಮಿನೇಷನ್ಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸೊ ನಿಮಗೆ ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ ಈ ಪ್ರಶ್ನೆ ಈಗ ಸಾಲ್ವ್ ಮಾಡೋದು ಅಂತೇಳಿ. ಸೊ ಇಫ್ ಹೈಟ್ ಆಫ್ 5 ಪರ್ಸನ್ಸ್, ಇಲ್ಲಿ ಮೊತ್ತ ಎಷ್ಟು ಏನಂತ ಹೇಳಿದರೆ ಇಫ್ ಹೈಟ್ ಆಫ್ 5 ಪರ್ಸನ್ಸ್ 5 ಜನಗಳ ಹೈಟ್ನ ಕೊಟ್ಟಿದ್ದಾರೆ. ಇಫ್ ಹೈಟ್ ಆಫ್ 5 ಪರ್ಸನ್ಸ್ ಆರ್ 144 ಸೆಂಟಿಮೀಟರ್, 152 ಸೆಂಟಿಮೀಟರ್, 151 ಸೆಂಟಿಮೀಟರ್, 155 ಆ್ಯಂಡ್ 158 ಮೊತ್ತ 5 ಜನಗಳ ಹೈಟ್ನ ಕೊಟ್ಟಿದ್ದಾರೆ ನೋಡಿ. 1 2 3 4 1 5 ರೆಸ್ಪೆಕ್ಟಿವ್ಲಿ. ಮೀನ್ ಹೈಟ್ ಏನು ಅಂತ ಕೇಳ್ತಾರೆ. ಸೊ ಮೀನ್ ಬದಲು ಮೀನಿಗೆ ಇನ್ನೊಂದು ಅರ್ಥ ಅಂದರೆ ಆವ್ರೇಜ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಮೀನಿಗೆ ಇನ್ನೊಂದು ಅರ್ಥ ಏನು, ಆವ್ರೇಜ್. ಸೊ ಇಲ್ಲಿ ಆವ್ರೇಜ್ ವ್ಯಾಲ್ಯೂ ಅಂತ ಕೇಳೋ ಬದಲು ಮೀನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಮೀನ್ ಅಂದರೆ ಮತ್ತೆ ನೀವು ಹೊಸದಾಗಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ, ಮೀನ್ ಇಸ್ ನಥಿಂಗ್ ಬಟ್ ಆವ್ರೇಜ್. ಸೊ ಹೇಗೆ ಸಾಲ್ವ್ ಮಾಡ್ತೀವಿ ಒಂದು ಡಾಟಾಗೆ ಆವ್ರೇಜ್ ವ್ಯಾಲ್ಯೂನ ಅಥವಾ ಮೀನ್ ವ್ಯಾಲ್ಯೂನ? ಫಾರ್ ಎಕ್ಸಾಂಪಲ್ ನೀವು ನೋಡಿ ಕಾಲೇಜ್ ಡೇಸಲ್ಲಿ ಈ 1 ರಿಂದ 6ನೇ ಸೆಮಿಸ್ಟರ್ವರೆಗೆ ಓದ್ತೀರಾ. 1 ರಿಂದ 6ನೇ ಸೆಮಿಸ್ಟರ್, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, 4th 5th 6th. ಸೊ ಫಸ್ಟ್ ಸೆಮಿಸ್ಟ್ರಲ್ಲಿ ನಿಮ್ಮದು ಒಂದು 50% ಆಗಿರುತ್ತೆ. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಒಂದು 60%, ಇಲ್ಲೊಂದು 70, ಇಲ್ಲೊಂದು 80, ಇಲ್ಲೊಂದು 45, ಇಲ್ಲೊಂದು 50%. ಸೊ ಓವರಾಲ್ ಆಗಿ 6 ಸೆಮಿಸ್ಟ್ರಿನ ಆವ್ರೇಜ್ ಪರ್ಸೆಂಟೇಜ್ ಅಥವಾ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾಗ ನೀವೇನು ಮಾಡ್ತೀರಾ, ಎಲ್ಲ ಸೆಮಿಸ್ಟ್ರದ್ದು ಪರ್ಸೆಂಟೇಜ್ನ ಆ್ಯಡ್ ಮಾಡ್ತೀರಾ, ಡಿವೈಡೆಡ್ ಬೈ ಎಷ್ಟು ಸೆಮಿಸ್ಟರ್ ಅಂತ ಮಾಡ್ತೀರಾ, ಮೊತ್ತ 6 ಸೆಮಿಸ್ಟರ್ದು ಕ್ಯಾಲ್ಕುಲೇಷನ್ ಮಾಡ್ತಿರೋದ್ರಿಂದ 6 ಡಿವೈಡೆಡ್ ಬೈ 6 ಅಂತ ಮಾಡ್ತೀರಾ. ಸಿಮಿಲರ್ ಕ್ಯಾಲ್ಕುಲೇಷನ್ ನಾವು ಇಲ್ಲೂ ಮಾಡಬೇಕು. ಇಲ್ಲಿ ಈ ಪರ್ಸನ್ದು ಹೈಟ್ ಎಷ್ಟು ಕೊಟ್ಟಿದ್ದಾರೆ 144, ಫಸ್ಟ್ ಪರ್ಸನ್ದು ಹೈಟ್ ಎಷ್ಟು 144, ಸೆಕೆಂಡ್ ಪರ್ಸನ್ದು ಹೈಟ್ ಎಷ್ಟು 152, ಥರ್ಡ್ ಪರ್ಸನ್ದು ಎಷ್ಟು 151, ಫೋರ್ತ್ ಪರ್ಸನ್ದು ಎಷ್ಟು 155, 5th ಪರ್ಸೆಂಟ್ ಎಷ್ಟು 158. ಸೊ 5 ಜನಗಳ ಆವ್ರೇಜ್ ಹೈಟ್ನ ಫೈಂಡ್ ಔಟ್ ಮಾಡಬೇಕು. ಆವ್ರೇಜ್ ಹೈಟ್ನ ಹೇಗೆ ಮಾಡ್ತೀರಾ, ಎಲ್ಲದನ್ನು ಸಮ್ ಮಾಡಿ, ಎಲ್ಲದನ್ನ ಏನು ಮಾಡ್ತೀರಾ ಸಮ್ ಮಾಡ್ತೀರಾ, ಡಿವೈಡೆಡ್ ಬೈ ಎಷ್ಟು ಜನಗಳಲ್ಲಿರೋದು 5 ಜನಗಳು. ಸೊ 5 ಪರ್ಸನ್ಸ್ದು ಆವ್ರೇಜ್ ಹೈಟ್ನ ಫೈಂಡ್ ಔಟ್ ಮಾಡಬೇಕು. ಆವ್ರೇಜ್ ಹೈಟ್ನ ಈ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಮೀನನ್ನು ಫೈಂಡ್ ಔಟ್ ಮಾಡ್ತೀವಿ. ಮೀನ್ ಅಥವಾ ಆವ್ರೇಜ್ ಅಂತಲೂ ಅನ್ಬೋದು. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, ಇಲ್ಲೊಂದು 100 100 100 100 ಮೊತ್ತ 500 ಆಯಿತು, 500 ಪ್ಲಸ್ 50 50 50 50 ಎಷ್ಟಾಯಿತು 200 ಪ್ಲಸ್ ಇಲ್ಲೊಂದು 40 ಇದೆ, ನಾವು ಇಲ್ಲಿ 40 ಬಿಟ್ಟಿದ್ವಿ, ಪ್ಲಸ್ 40 ಪ್ಲಸ್ ಇಲ್ಲಿ ನೋಡಿ 4 + 2 + 6 ಆಯಿತು, 6 + 1 7, 7 + 5 12, 12 + 8 20 ಎಷ್ಟಾಯಿತು 20 ಹೋಲ್ ಡಿವೈಡೆಡ್ ಬೈ 5 ಇಲ್ಲಿ ನಾವು ಬೆಸ್ಟ್ ಮೇಲ್ಗಡೆ ಕ್ಯಾಲ್ಕುಲೇಷನ್ ಮಾಡಿದ್ವಿ. ನಮ್ಮ ಹತ್ರ ಕ್ಯಾಲ್ಕುಲೇಟರ್ ಇಲ್ವಲ್ಲ, ಹಾಗಾಗಿ ಈ ಥರ ಮಾಡ್ಬೋದು. ಸೊ 200 + 500 700 700 740 760 ಆಯಿತು. ಎಷ್ಟಾಯಿತು 760 ಡಿವೈಡೆಡ್ ಬೈ 5. ಈಗ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿ. ಹೆಂಗೆ ಮಾಡ್ತೀರಾ, 5 1 5 1s, ಇಲ್ಲೂ 5 1s, ಇಲ್ಲಿ ಎಷ್ಟು 7ನಲ್ಲಿ 5 ಹೋದ್ರೆ ಇನ್ನೆಷ್ಟಾಯಿತು 2, ಇಲ್ಲಿ ಎಷ್ಟಾಯಿತು 26, ಅಂದರೆ 5 5s 25, ಇನ್ನೆಷ್ಟು ಆಯಿತು 1 ಉಳಿತು, 5 2s 10, ಎಷ್ಟು ಉಳಿತಿದ್ದು 152 ಬಂತು. ಅಂದರೆ 5ನ್ನು 760 ಹೇಗೆ ಕಳಿಬೋದು, 152 ಕಳಿಬೋದು. ಸೊ ಟೋಟಲ್ ಹೈಟ್ ಎಷ್ಟಾಯಿತು, ಆವ್ರೇಜ್ ಹೈಟ್ ಎಷ್ಟಾಯಿತು 152 ಆವ್ರೇಜ್ ಹೈಟ್ ಆಯಿತು. ಇಲ್ಲೆಲ್ಲದನ್ನು ಸೆಂಟಿಮೀಟ್ರಲ್ಲಿ ಕೊಟ್ಟಿರೋ ಕಾರಣದ ಯೂನಿಟನ್ನು ನಮಗೆ ಸೆಂಟಿಮೀಟ್ರಲ್ಲೇ ಇರುತ್ತೆ. ಸೊ ಇದನ್ನು ನೀವು ಮೀನ್ ಅಂತಾದರೂ ತೊಗೊಳ್ಳಿ ಅಥವಾ ಆವ್ರೇಜ್ ಅಂತಾದರೂ ತೊಗೊಳ್ಳಿ. ಸೊ ಆವ್ರೇಜ್ ಅಂತಾದರೂ ಕೊಟ್ಟರು ನೀವು ಮೀನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಮೀನ್ ಅಂತ ಕೊಟ್ಟರು ಆವ್ರೇಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಆವ್ರೇಜ್ ಎಷ್ಟಾಯಿತು 150 ಸೆಂಟಿಮೀಟರ್, 152 ಸೆಂಟಿಮೀಟರ್ ಇಸ್ ದಿ ಆವ್ರೇಜ್ ವ್ಯಾಲ್ಯೂ. ಇಷ್ಟನ್ನು ನಿಮ್ಗೆ ಗೊತ್ತಿರಬೇಕು, ಇದು ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿರಬೇಕು. ಸೊ ಇದೀಗ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇತ್ತು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳೋಣ. ದ ಪೆರಿಮೀಟರ್ ಆಫ್ ಎ ರೆಕ್ಟಾಂಗಲ್ ಇಸ್ 40 ಸೆಂಟಿಮೀಟರ್. ಸೊ ಪೆರಿಮೀಟರ್ ಅಂದ್ರೆ ಏನು, ಸುತ್ತಳತೆ. ಸುತ್ತಳತೆ ಅಂದರೆ ಯಾವ ಥರ ನೋಡ್ತೀವಿ, ಇದು ನಮ್ಮ ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ಪ್ರಾಪರ್ಟೀಸ್ ನಿಮಗೆ ಗೊತ್ತಿರುತ್ತೆ, ಏನಾಗಿರುತ್ತೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ನಮಗೆ ಲೆಂತ್ ಅಂತ ತಗೊಂಡ್ರೆ ಇದರ ಅಪೋಸಿಟ್ ಸೈಡ್ ಏನಾಗಿರುತ್ತೆ ಲೆಂತೆ ಆಗಿರುತ್ತೆ. ಇದರ ಅಳತೆ ಎಷ್ಟಿರುತ್ತೋ ಅಷ್ಟೇ ಇದರ ಅಳತೆನೂ ಇರುತ್ತೆ. ಅದಾಗಿ ನಂತರ ಈ ಸೈಡ್ ಇದನ್ನೇನಂತ ತೊಗೊಳ್ತೀವಿ, ಬ್ರೆಡ್ತ್ ಅಂತ ತೊಗೊಳ್ತೀವಿ ಅಥವಾ ಡೆಪ್ತ್ ಅಂತ ತೊಗೊಳ್ತೀವಿ. ಇದರ ಲೆಂತ್ ಎಷ್ಟಿರುತ್ತೋ ಅಷ್ಟೇ ಈ ಕಡೆಯ ಲೆಂತ್ನೂ ಆಗಿರುತ್ತೆ. ಇದೇನಿದು ರೆಕ್ಟಾಂಗಲಿನ ಪ್ರಾಪರ್ಟೀಸ್. ರೆಕ್ಟಾಂಗಲ್ಗೆ ಏರಿಯಾ ಫಾರ್ಮ್ ಏನಾಗಿರುತ್ತೆ, ಏರಿಯಾ ಫಾರ್ಮ್ ಬಂತು ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಪೆರಿಮೀಟರ್ ಫಾರ್ಮ್ ಏನಾಗಿರುತ್ತೆ, ಪೆರಿಮೀಟರ್ನ ತಿಳ್ಕೊಳ್ಳೋಣ. ಪೆರಿಮೀಟರ್ ಅಂದರೆ ಏನಂತ ಹೇಳಿದೆ, ಸುತ್ತಳತೆ ಅಂತ ಹೇಳಿದೆ. ಸೊ ಈ ಲೆಂತ್ ಪ್ಲಸ್ ಈ ಲೆಂತ್ ಪ್ಲಸ್ ಈ ಲೆಂತ್ ಪ್ಲಸ್ ಈ ಲೆಂತ್ ಅಂದರೆ 4 ಸೈಡಿನ
ಲೆಂತ್ನ ಆ್ಯಡ್ ಮಾಡಿದ್ರೆ ಸಿಗುವಂಥ ವ್ಯಾಲ್ಯೂವೇ ಪೆರಿಮೀಟರ್. ಸೊ ಹಾಗಿದ್ದಾಗ ಏನಾಗುತ್ತೆ, ಎಲ್ ಪ್ಲಸ್ ಎಲ್ ನೋಡಿ, ಎಲ್ ಪ್ಲಸ್ ಇದು ಬಿ ಆಯಿತು, ಬಿ ಪ್ಲಸ್ ಇದು ಎಲ್ ಆಯಿತು, ಪ್ಲಸ್ ಆ ಕಡೆ ಸೈಡ್ ಏನಾಯಿತು ಬಿ ಆಯಿತು, ಎಲ್ ಪ್ಲಸ್ ಎಲ್ ಎಷ್ಟಾಯಿತು 2L ಆಯಿತು, ಬಿ ಪ್ಲಸ್ ಬಿ ಎಷ್ಟಾಯಿತು 2B ಆಯಿತು, ಎರಡರಲ್ಲೂ ಕಾಮನ್ ಏನಿದೆ 2 ಕಾಮನ್ ಇದೆ, ಎಲ್ ಪ್ಲಸ್ ಬಿ ಆಯಿತು. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ 2 ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ, 2 ಇಂಟು ಎಲ್ ಪ್ಲಸ್ ಬಿ ಆಯಿತು. ಸೊ ಪೆರಿಮೀಟರ್ ಫಾರ್ಮುಲಾ ಏನಂತ ಆಯಿತು, ಪಿ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ ಅಂತ ಆಯಿತು. ಈಗ ಡಾಟಾ ಕಡೆಗೆ ಬರೋಣ, ಕ್ವಶನ್ ಕಡೆಗೆ ಬರೋಣ. ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ 40. ಸೊ ರೆಕ್ಟ್ಯಾಂಗಲಿನ ಪೆರಿಮೀಟರ್ ವ್ಯಾಲ್ಯೂನ ಅವ್ರು ಏನು ಮಾಡಿದ್ದಾರೆ, ಡಾಟಾದಲ್ಲಿ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗಲಿನ ಪೆರಿಮೀಟರ್ ಏನಂತ ಆಯಿತು, ಪಿ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ 40 ಸೆಂಟಿಮೀಟರ್ ಅಂತ ಹೇಳಿದಾಯಿತು. ಇಫ್ ಇಟ್ಸ್ ಲೆಂತ್, ಯಾವುದ್ರದ್ದು ರೆಕ್ಟ್ಯಾಂಗಲಿನ ಲೆಂತ್ ಬಗ್ಗೆ ಹೇಳ್ತಾರೆ. ಇಫ್ ಇಟ್ಸ್ ಲೆಂತ್ ಈಸ್ 4 ಮೋರ್ ದೆನ್ ಇಟ್ಸ್ ವಿಡ್ತ್. ಸೊ ಲೆಂತ್ ಬಂದು ವಿಡ್ತ್ಗಿಂತ ಎಷ್ಟಾಗಿದೆ, 4 ಜಾಸ್ತಿ ಇದೆ. ಲೆಂತ್ ಈಸ್ 4 ಮೋರ್ ದೆನ್ ಇಟ್ಸ್ ವಿಡ್ತ್. ವಿಡ್ತ್ ಎಷ್ಟಿದೆಯೋ ಅದಕ್ಕೆ 4 ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಅಂದರೆ ಇವಾಗ ವಿಡ್ತ್ ನನಗೆ 20 ಇದ್ದರೆ ಲೆಂತ್ ಎಷ್ಟಿರುತ್ತೆ 24. ವಿಡ್ತ್ ಏನಾದರೂ 15 ಇದ್ದರೆ ಲೆಂತ್ ಎಷ್ಟಿರುತ್ತೆ 19. ವಿಡ್ತ್ ಏನಾದರೂ ನನಗೆ ಫಾರ್ ಎಕ್ಸಾಂಪಲ್ ವಿಡ್ತ್ ಅನ್ನೋದಕ್ಕಿಂತ ಇದು ಬ್ರೆಡ್ತನೇ ವಿಡ್ತ್ ಅಂತ ಹೇಳಿದೆ ನಾನು ಆಗಲೇ, ವಿಡ್ತು ಡೆಪ್ತ್ ಅಂತೇಳಿ. ಸೊ ಇದನ್ನು ವಿಡ್ತ್ ಅಂತಲೇ ತೊಗೊಳ್ತಿದ್ದೀನಿ. ಸೊ ನನಗೀಗ ವಿಡ್ತ್ ನನಗೇನಾದರೂ 10 ಸೆಂಟಿಮೀಟರ್ ಇದ್ದರೆ ಲೆಂತ್ ಎಷ್ಟಾಗುತ್ತೆ, ಲೆಂತ್ ಬಂದು 4 ವ್ಯಾಲ್ಯೂ ಜಾಸ್ತಿ ಇದೆ ವಿಡ್ತ್ಗೆ ಅಂತ ಹೇಳಿದ್ದಾರೆ ಡಾಟಾದಲ್ಲಿ. ಸೊ ಹಾಗಾಗಿ ಎಷ್ಟಾಗುತ್ತೆ, ಲೆಂತ್ 14 ಆಗುತ್ತೆ. ಸೊ ಈಗ ಡಾಟಾದಲ್ಲಿ ಪ್ರಕಾರ ನಾನು ಈ ಒಂದು ರಿಲೇಷನ್ನ ಬರ್ಕೊಂಡಾಯ್ತು. ಲೆಂತ್ ಈಸ್ 4 ಮೋರ್ ದೆನ್ ಇಟ್ಸ್ ವಿಡ್ತ್ಗಿಂತ 4 ಜಾಸ್ತಿ ಇದೆ ಲೆಂತ್. ಈಗ ಈ ಡಾಟಾ ಪ್ರಕಾರ ನಮ್ಗೇನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದಿ ವಿಡ್ತ್ ಅಂತ ಹೇಳಿದ್ದಾರೆ. ವಿಡ್ತನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಈಗ ನೋಡಿ ಇದು ನನಗೆ ಒಂದು ರಿಲೇಷನ್ ಆಯಿತು. ಇಲ್ಲಿಂದ ನಾನು ಏನು ಬರ್ಕೊಳ್ಬೋದು, ಎಲ್ ಈಸ್ ಈಕ್ವಲ್ ಟು 4 ಟೈಮ್ಸ್ 4 ಪ್ಲಸ್ ಡಬ್ಲ್ಯೂ ಆಯಿತು. ಈಗ ಪೆರಿಮೀಟರ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಪೆರಿಮೀಟರ್ ದೇರ್ ಫೋರ್ ಪೆರಿಮೀಟರ್ ಈಸ್ ಈಕ್ವಲ್ ಟು 40. ಪೆರಿಮೀಟರ್ ಫಾರ್ಮುಲಾ ಏನಿದೆ, 2 ಇಂಟು ಎಲ್ ಪ್ಲಸ್ ಬಿ ಇದೆ. 2 ಇಂಟು ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 40. ಎಲ್ ಪ್ಲಸ್ ಬಿ ಅಂದರೆ ಎಷ್ಟು ಮಾಡ್ಕೊಳ್ಬೋದು, ಎಲ್ ಪ್ಲಸ್ ಬಿ ಈಸ್ ಈಕ್ವಲ್ ಟು 2ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಯಿತು, 40 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಯಿತು, 2 1s 2 20s. ಇಲ್ಲಿಗೆ ಎಷ್ಟಾಯಿತು 20. ಇದೇನಿದು ಎಲ್ ಪ್ಲಸ್ ಬಿ. ಈಗ ನೋಡಿ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 20, ಎಲ್ ಈಸ್ ಈಕ್ವಲ್ ಟು 4 ಪ್ಲಸ್ ಡಬ್ಲ್ಯೂ ಇದೆ. ನಾನೀಗ ಏನು ಮಾಡ್ತೀನಿ, ಎಲ್ ವ್ಯಾಲ್ಯೂನ ಅಂದರೆ ಎಲ್ ವ್ಯಾಲ್ಯೂ ಎಷ್ಟಿದೆ 4 ಪ್ಲಸ್ ಡಬ್ಲ್ಯೂ ಇದೆಲ್ಲ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಏನಾಗುತ್ತಾದಾಗ ಎಲ್ ಈಸ್ ಈಕ್ವಲ್ ಟು 4 ಪ್ಲಸ್ ಡಬ್ಲ್ಯೂ ಇದೆ, 4 ಪ್ಲಸ್ ಡಬ್ಲ್ಯೂ ಇದು ಲೆಂತ್ದು ವ್ಯಾಲ್ಯೂ. ಲೆಂತ್ದು ಮೇಲ್ಗಡೆ ಕೊಟ್ಟಿದ್ರಲ್ಲ ಆ ರಿಲೇಷನ್ ಪ್ರಕಾರ ಸಬ್ಸ್ಟಿಟ್ಯೂಷನ್ ಮಾಡ್ತಾಯಿದ್ದೀನಿ ಈ ಜಾಗದಲ್ಲಿ. ಎಲ್ ಈಸ್ ಈಕ್ವಲ್ ಟು 4 ಪ್ಲಸ್ ಡಬ್ಲ್ಯೂ ಅಂದರೆ ಬಿ ಅಲ್ವಾ, ಆ ಬಿನೇ ನಾನು ಡಬ್ಲ್ಯೂ ಅಂತ ಬರ್ಕೊಂಡಿದ್ದೀನಿ, ಇಲ್ಲಿ ಬಿ ಅಂತ ಬರ್ಕೊಳ್ಳೋಣ, ಇದು ಬಿ ಅಂತ ಬರ್ಕೊಳ್ಳೋಣ. ಆಗ ನಿಮಗೆ ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತೆ. ಸೊ 4 ಪ್ಲಸ್ ಬಿ ಇಸ್ ಈಕ್ವಲ್ ಟು 20. ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ, ಬಿ ಪ್ಲಸ್ ಬಿ 2b. 4 ಆ ಕಡೆಗೆ ಹೋದರೆ ಎಷ್ಟಾಯಿತು, 20 ಮೈನಸ್ 4 ಎಷ್ಟಾಯ್ತು, ಇದು 16. ಇದೇನಿದು 2b. ದೇರ್ ಫೋರ್ ಬಿ ವ್ಯಾಲ್ಯೂ ನಿಮಗೆ ಸಿಗ್ತಾ, ಬಿ ಈಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಸೊ ಎಷ್ಟಾಯಿತು, 16 ಡಿವೈಡೆಡ್ ಬೈ 2 8 ಆಯಿತು. ಇದೇನಿದು ಬ್ರೆಡ್ತ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಯಾಕಂದರೆ ಎಲ್ಲ ಸೆಂಟಿಮೀಟರ್. ಬ್ರೆಡ್ತ್ ಆರ್ ವಿಡ್ತ್ ಆರ್ ಡೆಪ್ತ್. ಸೊ ಇದು ಬ್ರೆಡ್ತು ವಿಡ್ತು ಡೆಪ್ತ್ ಎಷ್ಟಾಯಿತು, 8 ಸೆಂಟಿಮೀಟರ್ ಅಂತ ಆಯಿತು. ಸೊ ಇನ್ ಕೇಸ್ ಇದೇ ಕ್ವಶನಲ್ಲಿ ನಿಮಗೆ ಲೆಂತ್ ಏನಾದರೂ ಕೇಳಿದೆ, ಬ್ರೆಡ್ತು ಅಥವಾ ವಿಡ್ತು ಡೆಪ್ತ್ ಕೇಳಿದ್ರು ಓಕೆ ನಾವು ಫೈಂಡ್ ಔಟ್ ಮಾಡಿದ್ವಿ ಇಷ್ಟು ಅಂತ ಹೇಳಿ. ದೇರ್ ಫೋರ್ ಸಿಮಿಲರ್ ಆಗಿ ಲೆಂತ್ ಏನಾದರೂ ಕೇಳಿದರೆ, ಈಗ ಈ ರಿಲೇಷನ್ ಏನು ಕೊಟ್ಟಿದ್ದಾರಲ್ಲ ಎಲ್ ಈಸ್ ಈಕ್ವಲ್ ಟು 4 ಪ್ಲಸ್ ಬಿ ಅಂತೇಳಿ, ನಾನು ಈಗಾಗಲೇ ನಿಮಗೆ ಎಕ್ಸಾಂಪಲಲ್ಲೂ ಹೇಳಿದ್ದೆ. ಬ್ರೆಡ್ತ್ 8 ಆದರೆ ಲೆಂತ್ ಎಷ್ಟಿದೆ, 4 ವ್ಯಾಲ್ಯೂ ಜಾಸ್ತಿ ಇದೆ. ಸೊ 8 ಪ್ಲಸ್ 4 ಎಷ್ಟು, 12 ಅಂತ ಹಾಕ್ಕೊಳ್ಬೋದಿತ್ತು. ಸೊ ಎಷ್ಟಾಗುತ್ತೆ, ಇದು 4 ಪ್ಲಸ್ 8 ಅಂದರೆ 12 ಲೆಂತ್ ಆಗುತ್ತೆ. ಬಟ್ ನಮ್ಮ ಕ್ವಶನಲ್ಲಿ ಬ್ರೆಡ್ತ್ ಆರ್ ಡೆಪ್ತ್ ಕೇಳಿದ್ದು. ಸೊ ಎಷ್ಟಾಗುತ್ತೆ, 8 ಸೆಂಟಿಮೀಟರ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ಈ ರೀತಿಯಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಇನ್ನು ಲಾಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ಇದು ನಮ್ಮ ಲಾಸ್ಟ್ ಕ್ವಶನು. ಇದು ನಮಗೆ ಆಲ್ಜಿಬ್ರಾ ಒಳಗಡೆ ಬರುವಂಥದ್ದು ಫ್ಯಾಕ್ಟರ್ ಆ್ಯಂಡ್ ಫ್ಯಾಕ್ಟರೇಷನ್ ಅಂತ ಏನು ನಿಮಗೆ ಲಾಸ್ಟಲ್ಲಿ ಕಾನ್ಸೆಪ್ಟ್ಸ್ ಇದೆ, ಆ ಕಾನ್ಸೆಪ್ಟ್ಸಿನ ಒಂದು ಪರ್ಟಿಕ್ಯುಲರ್ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಫ್ x ಪ್ಲಸ್ 2 ಆ್ಯಂಡ್ x ಮೈನಸ್ 2 ಆರ್ ದಿ ಫ್ಯಾಕ್ಟರ್ಸ್ ಆಫ್ ಈ ಒಂದು ಪರ್ಟಿಕ್ಯುಲರ್ ಈಕ್ವೇಷನ್, ದೆನ್ ದಿ ವ್ಯಾಲ್ಯೂ ಆಫ್ ಎಮ್ ಅಂಡ್ ಎನ್ ಅಂತ ಕೇಳಿದ್ದಾರೆ. ಸೊ ಎಮ್ ವ್ಯಾಲ್ಯೂ ಮತ್ತು ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡೋದಂತ ಈ ಒಂದು ಪರ್ಟಿಕ್ಯುಲರ್ ಕ್ವಶನಲ್ಲಿ ನೋಡೋಣ. ಸೊ ಈ ಪರ್ಟಿಕ್ಯುಲರ್ ಕ್ವಶನಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಏನಂದರೆ, ಇದು x-2 ಅಲ್ಲ x-1 ಆಗಿರುತ್ತೆ. ಸೊ ನೀವು ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ನೋಡಿ ಯಾವ ಥರ ಅಂತಂದರೆ ax² ಪ್ಲಸ್ bx ಪ್ಲಸ್ ಸಿ, ax² ಪ್ಲಸ್ bx ಪ್ಲಸ್ ಸಿ ನಿಮ್ಗೆ ಗೊತ್ತಿರುತ್ತೆ. ಇದು ಕ್ವಾಡ್ರಾಟಿಕ್ ಈಕ್ವೇಷನು, ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನು ಸಿಲೆಬಸ್ಸಲ್ಲಿ ಇರುತ್ತೆ. ax² ಪ್ಲಸ್ bx ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಇದಕ್ಕೆ ಎಷ್ಟು ರೂಟ್ಸ್ ಇರುತ್ತೆ, 2 ರೂಟ್ ಇರುತ್ತೆ ಅಲ್ವಾ, 2 ರೂಟ್ಸ್ ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಪವರ್ 2 ಇರೋ ಕಾರಣದಿಂದ 2 ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಲೀನಿಯರ್ ಈಕ್ವೇಷನ್ಗೆ ಒಂದು ಸೊಲ್ಯೂಷನ್ ಇರುತ್ತೆ,
ಸೊ ಹಾಗಾಗಿ ಒಂದು ರೂಟ್ ಇರುತ್ತೆ. ಇಲ್ಲಿ ನೋಡಿ ಕ್ಯೂಬಿಕ್ ಇಕ್ವೇಷನ್ಗೆ ಎಷ್ಟು ಬರುತ್ತೆ? 3 ರೂಟ್ ಬರುತ್ತೆ. ಸೊ 3 ರೂಟ್ಸಲ್ಲಿ ಇದು ಒಂದು ಫ್ಯಾಕ್ಟರ್ ಎಕ್ಸ್ ಇಸ್ ಇಕ್ವಲ್ ಟು -2, ಎಕ್ಸ್ -1 ಇಸ್ ಇಕ್ವಲ್ ಟು 0, ಎಕ್ಸ್ ಇಸ್ ಇಕ್ವಲ್ ಟು 1, 2 ರೂಟ್ ಆಯಿತು. 3ನೇ ರೂಟ್ ಕೂಡ ಸಿಗಬೇಕು ಅದಕ್ಕೆ. ಸೊ ಈಗ ನಮಗೆ ಈ ಎರಡು ಫ್ಯಾಕ್ಟರ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿರುವಂಥ ಎಮ್ ಅಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋಣ. ಹೇಗಂತ ನೋಡೋಣ. ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಾಗ ಸಾಲ್ವ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ? ಫ್ಯಾಕ್ಟರ್ಸ್ ಬರುತ್ತೆ. ಸೊ ಆ ಫ್ಯಾಕ್ಟರ್ಸ್ನ ಈ ಥರ ಇಟ್ಕೊಳ್ತೀರಾ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಅಂತ ಇಟ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇದೆ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಅಂತ ತೊಗೊಂಡು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನನಗೆ ಫ್ಯಾಕ್ಟರ್ಸ್ ಈ ಥರ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ರೂಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ ಬಿ ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು ಎ, ಎಕ್ಸ್ ಈಸ್ ಈಕ್ವಲ್ ಟು ಬಿ, ಈ ಎರಡು ರೂಟ್ ಅಂತ ಮಾಡ್ತೀವಿ. ಸಿಮಿಲರ್ ಆಗಿ ಇಲ್ಲಿ ಇವೆರಡು ಫ್ಯಾಕ್ಟರ್ಸ್ ಅಂದರೆ ಎರಡು ಏನಾಗಿದ್ದಾವೆ? ಫ್ಯಾಕ್ಟರ್ಸ್ ಆಫ್ ದಿಸ್ ಇಕ್ವೇಷನ್ ಅಂದರೆ ಎರಡೂ ರೂಟ್ಸ್ ಆಫ್ ದಿಸ್ ಇಕ್ವೇಷನ್ ಆಗಿದೆ. ಸೊ ಹಾಗಾಗಿ ಆ ಎರಡೂ ಫ್ಯಾಕ್ಟರ್ಸ್ನ ನಾನು ರೂಟ್ಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಿದೆ ಈಕ್ವೇಷನ್? ಎಕ್ಸ್ ಪವರ್ 3 ಪ್ಲಸ್ 10x² ಪ್ಲಸ್ mx ಪ್ಲಸ್ n ಇಸ್ ಈಕ್ವಲ್ ಟು 0. ಇದು ಎಂಥದ್ದು? ಇದು ಕ್ಯೂಬಿಕ್ ಇಕ್ವೇಷನ್. ಪವರ್ ಎಷ್ಟಿದೆ? ಡಿಗ್ರಿ ಆಫ್ ದಿ ಇಕ್ವೇಷನ್ 3 ಇದೆ. ಸೊ ಹಾಗಾಗಿ ಇದು ಕ್ಯೂಬಿಕ್ ಇಕ್ವೇಷನ್ ಎಷ್ಟು ರೂಟ್ಸ್ ಇರುತ್ತೆ? 3 ರೂಟ್ಸ್ ಇರುತ್ತೆ. ಕ್ವಾಡ್ರಾಟಿಕ್ಗೆ ಎಷ್ಟಿರುತ್ತೆ? 2 ಇರುತ್ತೆ. ಲೀನಿಯರ್ಗೆ ಎಷ್ಟಿರುತ್ತೆ? 1 ಇರುತ್ತೆ. ನೆನ್ಪಿಟ್ಕೊಳ್ಳಿ. ಈಗ 3 ರೂಟ್ಸ್ ಅಂದಾಗ ಇದರ ಫ್ಯಾಕ್ಟರ್ಸ್ ಯಾವುದಾದ್ರು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ 2 ಒಂದು ಫ್ಯಾಕ್ಟರ್ ಆಯಿತು, ಅಂಡ್ ಇನ್ನೊಂದು ಫ್ಯಾಕ್ಟರ್ ಯಾವುದಿದೆ? ಎಕ್ಸ್ ಮೈನಸ್ 2 ಇದೆ. ಸೊ ಇದೇ ಥರನೇ ಇನ್ನೊಂದು ಫ್ಯಾಕ್ಟರ್ ಇರಬೇಕು, ಬಟ್ ಬೇಕಾಗಿಲ್ಲ, ನಮಗೆ 2 ಫ್ಯಾಕ್ಟರ್ಸ್ ಸಾಕು ಸಾಲ್ವ್ ಮಾಡೋದಕ್ಕೆ. ಇದೇನಿದೆ? ಎಕ್ಸ್ ಮೈನಸ್ 1 ಆಯಿತು. ಸೊ ಈ ಫ್ಯಾಕ್ಟರ್ಸ್ನ ನಾವು ರೂಟ್ಸ್ ಥರ ಹೇಗೆ ಬರ್ಕೊಳ್ಳೋದು? ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -2 ಒಂದು ಫ್ಯಾಕ್ಟರ್ ಆಯಿತು. ಸಿಮಿಲರ್ ಆಗಿ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 1. ಸೊ ಈ ಎರಡು ರೂಟಿಂದ ನಾವು ಈಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮಾಡಿ 2 ಈಕ್ವೇಷನ್ ಬರುತ್ತೆ. ಸಿಂಪ್ಲಿಫೈ ಮಾಡಿದೆ ಎಮ್ ಆ್ಯಂಡ್ ಎನ್ ವ್ಯಾಲ್ಯೂ ಬರುತ್ತೆ. ಸೊ ನೋಡೋಣ. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು -2 ಇದ್ದಾಗ ಈ ಈಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮಾಡಿ -2 ಪವರ್ 3 ಎಷ್ಟಾಗುತ್ತೆ? -8 ಆಗುತ್ತೆ. ಎಷ್ಟಾಗುತ್ತೆ? -8. ಕರೆಕ್ಟಾ? 2 ಪವರ್ 3 ಎಷ್ಟು? 8. ಸಿಗ್ನೆ ಮೈನಸ್ ಇರೋದ್ರಿಂದ ಮೈನಸ್ದು ಕ್ಯೂಬ್ ಆದಾಗ ಅದು ಮೈನಸ್ ಅಲ್ಲೇ ಉಳಿಯುತ್ತೆ. ಸೊ -8 ಪ್ಲಸ್ 10 ಇಂಟು -2² ನೆಗೆಟಿವ್ ವ್ಯಾಲ್ಯೂ ಸ್ಕ್ವೇರ್ ಆದರೆ ಏನಾಗುತ್ತೆ? ಪಾಸಿಟಿವ್ ಸ್ಕ್ವೇರ್ ಆಗುತ್ತೆ. 2² ಎಷ್ಟು? 4. ಸೊ ಇದೆಷ್ಟಾಯಿತು? 10 ಇಂಟು 4 ಪ್ಲಸ್ ಎಮ್ ಇಂಟು -2. ಕರೆಕ್ಟಾಗಿ ಎಕ್ಸ್ ವ್ಯಾಲ್ಯೂ ನಾನು ಹಾಕಿದ್ದೀನಿ, ಪ್ಲಸ್ ಎನ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿಂದ ಸಿಂಪ್ಲಿಫೈ ಮಾಡಿದಾಗ -8 ಪ್ಲಸ್ 40 ಮೈನಸ್ ಪ್ಲಸ್ ಇಂಟು ಮೈನಸ್ 2 ಇಂಟು ಎಮ್ ಇಸ್ 2m ಪ್ಲಸ್ ಎನ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿಂದ ಏನು ಬಂತು? ಈಗ ಪ್ಲಸ್ 40ನಲ್ಲಿ -8 ಹೋದರೆ 32 ಮೈನಸ್ 2m ಪ್ಲಸ್ ಎಮ್ ಈಸ್ ಈಕ್ವಲ್ ಟು 0. ಇದನ್ನು ನಾನು ಏನು ಮಾಡ್ತೀನಿ? ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ಎಮ್ನ ಆ ಕಡೆ ತೊಗೊಂಡೋಗ್ತೀನಿ. -2m ಆ ಕಡೆ ಹೋದರೆ ಪ್ಲಸ್ 2m ಆಯಿತು, ಪ್ಲಸ್ ಎನ್ ಆ ಕಡೆ ಬಂದರೆ -n ಆಯಿತು, ಈಸ್ ಈಕ್ವಲ್ ಟು 32. ಇದು ಫಸ್ಟ್ ಈಕ್ವೇಷನ್ ಅಂತ ಇಟ್ಕೊಳ್ಳಿ. ಇದೇನಿದು? ಫಸ್ಟ್ ಈಕ್ವೇಷನ್. ಸಿಮಿಲರಾಗಿ ಈ ಒಂದು ವ್ಯಾಲ್ಯೂನು ಹಾಕಿ ಚೆಕ್ ಮಾಡಿರಿ. 1 ಕ್ಯೂಬ್ ಎಷ್ಟಾಗುತ್ತೆ? 1 ಆಗುತ್ತೆ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಆದಾಗ ಎಷ್ಟಾಯಿತು? 1 ಕ್ಯೂಬ್ ಈಸ್ 1 ಪ್ಲಸ್ 10 ಇಂಟು 1² ಎಷ್ಟು? 1 ಇಂಟು 10 ಎಷ್ಟಾಯಿತು? 10 ಆಯಿತು. ಎಮ್ ಇಂಟು 1 ಎಷ್ಟಾಗುತ್ತೆ? ಎಮ್ ಆಗುತ್ತೆ. ಪ್ಲಸ್ ಎನ್ ಈಸ್ ಈಕ್ವಲ್ ಟು 0. ಇಲ್ಲಿಂದ ಎಮ್ ಪ್ಲಸ್ ಎನ್ ಈಸ್ ಈಕ್ವಲ್ ಟು 1 ಪ್ಲಸ್ 10 ಎಷ್ಟಾಯಿತು? 11 ಆಯಿತು. 11 ಆ ಕಡೆ ಕಳಿಸಿದ್ರೆ -11 ಆಯಿತು. ಈಗ ಇದು ನಮಗೆ ಬಂದಿರುವಂಥ 2 ಈಕ್ವೇಷನ್ಸ್ ಆಯಿತು. ಇದೇನಿದು? 2 ಈಕ್ವೇಷನ್ ಆಯಿತು. ಈ 2 ಈಕ್ವೇಷನ್ನ ಸಾಲ್ವ್ ಮಾಡಿ ಎಮ್ ಅಂಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಬಟ್ ನೋಡಿ, ಈಗ ಇದನ್ನು ಲೀನಿಯರ್ ಈಕ್ವೇಷನ್ಸ್ ಥರ, ಲೀನಿಯರ್ ಈಕ್ವೇಷನ್ಸಲ್ಲಿ ನಾನು ನಿಮಗೆ ಈಗಾಗಲೇ ತೋರಿಸ್ಕೊಡ್ತೀನಿ ಹೇಗೆ ಫೈಂಡ್ ಔಟ್ ಮಾಡಬೇಕು ರೂಟ್ಸ್ನ ಅಂತೇಳಿ. ಸೊ ಈ ಈಕ್ವೇಷನ್ಸ್ನ ನೀವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡಿ ಚೆಕ್ ಮಾಡ್ಬೋದು. ಸೊ ಯಾವ ಒಂದು ವ್ಯಾಲ್ಯೂ ಯಾವುದಾದ್ರೂ ಒಂದು ಈಕ್ವೇಷನ್ ತೊಗೊಳ್ಳಿ, ಇದಾದರೂ ತೊಗೊಳ್ಳಿ. ಸೊ 2 ಈಕ್ವೇಷನಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡಿ, ಆ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಷನ್ ಮಾಡಿದ ನಂತರ LHS ಈಸ್ ಈಕ್ವಲ್ ಟು RHS ಬರಬೇಕು. ಆ ಥರ ಕೊಡುವಂಥ ಸೊಲ್ಯೂಷನಿನ ವ್ಯಾಲ್ಯೂಸೇ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 5 and -3 ತೊಗೊಳ್ಳಿ. 5 and -3 ತೊಗೊಂಡು ಚೆಕ್ ಮಾಡಿ ನೋಡಿರಿ. 5 and -3. ಸೊ 2 ಇಂಟು 5 ಎಷ್ಟಾಗುತ್ತೆ? 2 ಇಂಟು 5 ಇದು ಎಮ್ ವ್ಯಾಲ್ಯೂ, ಇದು ಎನ್ ವ್ಯಾಲ್ಯೂ. ಇಲ್ಲಿ ಎಮ್ಮು ಇಲ್ಲಿ ಎನ್ ಕೊಟ್ಟಿದ್ರಲ್ಲ, ಫಸ್ಟ್ ಎಮ್ ಆಗುತ್ತೆ, ನೆಕ್ಸ್ಟ್ ಎನ್ ಆಗುತ್ತೆ. ಸೊ 5 ಇಂಟು 2 ಇಸ್ 10 ಆಯಿತು. ಮೈನಸ್ ಎನ್ ಎಷ್ಟಾಗಿದೆ? -3 ಇದೆ. ಮೈನಸ್ ಆಫ್ 3 ಇದು ಈಸ್ ಈಕ್ವಲ್ ಟು 32. ಎಷ್ಟಾಗುತ್ತೆ? 2 5 are 10 ಪ್ಲಸ್ 3 ಈಸ್ ಈಕ್ವಲ್ ಟು 32. ಎಷ್ಟು ಬಂತು? 13 ಈಸ್ ಈಕ್ವಲ್ ಟು 32. ಈಕ್ವಲ್ ಆಯಿತಾ? ಈಕ್ವಲ್ ಆಗಿಲ್ಲ. ಸೊ ಇದಂತೂ ಆನ್ಸರ್ ಅಲ್ಲ. ನೆಕ್ಸ್ಟ್ ಈ ವ್ಯಾಲ್ಯೂಸ್ ತೊಗೊಳ್ಳಿ, ಅದೇ ಈಕ್ವೇಷನ್ನ ಸಬ್ಸ್ಟಿಟ್ಯೂಷನ್ ಮಾಡಿ. 17 ಇಂಟು 2 ಎಷ್ಟಾಗುತ್ತೆ? 34 ಆಗುತ್ತೆ. ಮೈನಸ್ ಎನ್ ಇಂಟು -8, ಸಾರಿ -8 ಅಲ್ಲ, ಏನಂದರೆ ಡೈರೆಕ್ಟಾಗಿ ಹಾಕ್ತೀರಾ. ಸೊ ಮೈನಸ್ ಆಫ್ -8 ಇದು ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಬರಬೇಕು? 32 ಬರಬೇಕು. 34 ಮೈನಸ್ ಆಫ್ ಮೈನಸ್ ಪ್ಲಸ್ 8 ಎಷ್ಟಾಯಿತು? 32 ಬಂತಾ? ಬರಲಿಲ್ಲ. ಎಷ್ಟು ಬಂತು? 42 ಬಂತು. ಕರೆಕ್ಟಾ? ಸೊ 42 ಈಸ್ ಈಕ್ವಲ್ ಟು 32 ಈಕ್ವಲ್ ಆಯಿತಾ? ಬರಲಿಲ್ಲ. ಎರಡು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ LHS ಈಸ್ ಈಕ್ವಲ್ ಟು RHS ಬರಬೇಕು, ಬರ್ತಾ ಇಲ್ಲ. ಇನ್ನು ಥರ್ಡ್ ಆಪ್ಷನ್ಗೆ ಹೋಗೋಣ. ಥರ್ಡ್, ಇದು ಸೆಕೆಂಡ್ ಆಪ್ಷನ್ ಆಯಿತು, ಇದು ಫಸ್ಟ್ ಆಪ್ಷನ್ ಆಯಿತು. ಥರ್ಡ್ ಆಪ್ಷನ್ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಏನದು? ಎಮ್ ಅಂದರೆ 7, ಎನ್ ಅಂದರೆ -18. ಸೊ 2 ಇಂಟು 7 ಎಷ್ಟಾಗುತ್ತೆ? 14
ಮೈನಸ್ ಯಾವುದಿದು ಮೈನಸ್ ಈ ಮೈನಸ್ ಎನ್ ಎಷ್ಟಿದೆ -18 ಇದೆ. ಸೊ ಮೈನಸ್ ಆಫ್ -18 ಈಸ್ ಈಕ್ವಲ್ ಟು 32 ಬರಬೇಕು. ಇದು 14 ಮೈನಸ್ ಆಫ್ ಮೈನಸ್ ಪ್ಲಸ್ಸು, ಇದು 18 10 20 28 32 ಎಷ್ಟು ಬಂತು 32. ಸೊ ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರ್ತಿದೆ 32 ಈಸ್ ಈಕ್ವಲ್ ಟು 32. ಸೊ ಯಾವ ಒಂದು ವ್ಯಾಲ್ಯೂಸ್ಗೆ LHS ಈಸ್ ಈಕ್ವಲ್ ಟು RHS ಆಗುತ್ತೋ ಆ ಒಂದು ವ್ಯಾಲ್ಯೂಸೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಅಂತ ಹೇಳಿದೆ. ಹಾಗಾಗಿ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಡಿ ಆಪ್ಷನ್ ಚೆಕ್ ಮಾಡಿ ನೋಡಿರಿ, LHS ಈಸ್ ಈಕ್ವಲ್ ಟು RHS ಬರಲ್ಲ. ಸೊ ಈ ವ್ಯಾಲ್ಯೂಸ್ ಏನು ಸಿ ವ್ಯಾಲ್ಯೂಸ್ ಇದೆಲ್ಲ ನೀವು ಈ ಕ್ವೆಶನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರು ಬರುತ್ತೆ ನೋಡಿ. ಎಮ್ ಎಷ್ಟಿದೆ 7 ಪ್ಲಸ್ ಆಫ್ ಎನ್ ಎಷ್ಟಿದೆ -18 ಇದೆ ಅಲ್ವಾ, -18. ಸೊ 7 ಪ್ಲಸ್ ಇಂಟು -18 ಎಷ್ಟು ಬರಬೇಕು ನನಗೆ -11 ಬರಬೇಕು ಅಲ್ವಾ. ಸೊ ನೋಡಿ -18 ಪ್ಲಸ್ 7 ಎಷ್ಟಾಗುತ್ತೆ -11 ಬರ್ತದೆ. ಸೊ LHS ಈಸ್ ಈಕ್ವಲ್ ಟು RHS ಕೊಡ್ತಿರೋಂಥ ವ್ಯಾಲ್ಯೂಸ್ ಇದು. ಸೊ ಹಾಗಾಗಿ ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾನು ಈ ಒಂದು ಪ್ರಶ್ನೆಗಳನ್ನ ತೊಗೊಂಡಿರೋದನ್ನ ಸಾಲ್ವ್ ಮಾಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ವೀಡಿಯೋನ ಲೆಂತಿ ಆಗ್ತಾ ಇದೆ. ಸೊ 5 ಪ್ರಶ್ನೆಗಳನ್ನ ನನಗೆ ಸಾಲ್ವ್ ಮಾಡೋಕ್ಕಾಯಿತು. ಈ ವಿಡಿಯೋನ ಲೆಂತಿ ಮಾಡ್ತಾ ಹೋಗ್ಬೋದು, ಬಟ್ ಕ್ವಶನ್ಸ್ ನಿಮಗೆ 10 ಕ್ವಶನ್ಸ್ ಹೋದರೆ ಆಲ್ಮೋಸ್ಟ್ 1 hour 40 minutes 50 minutes ಬಂದುಬಿಡುತ್ತೆ. ಸೊ ಇದೇ ರೀತಿಯಲ್ಲಿ ಲ್ಯಾಂಡ್ ಸರ್ವೇರಿನ ಪೇಪರ್ 2 ಸಂಬಂಧಪಟ್ಟಂಥ ಸಿಲೆಬಸ್ಸು ಹಾಗೂ ಪೇಪರ್ಗೆ ಸಂಬಂಧಪಟ್ಟಂಥ ಕಂಟೆಂಟ್ನ ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಜೊತೆಗೆ ಕೋರ್ಸ್ನೂ ಇರುತ್ತೆ. ಸೊ ಯಾರೆಲ್ಲ ಕೋರ್ಸ್ನ ಸಬ್ಸ್ಕ್ರೈಬ್ ಆಗಬೇಕು ಅಂದ್ಕೊಂಡಿರ್ತಾರೆ ಆ ಒಂದು ಪರ್ಟಿಕ್ಯುಲರ್ ನಂಬರ್ ವೀಡಿಯೋನ ಎಂಟ್ರೆನ್ಸಲ್ಲಿ ನಂಬರ್ನ ಮೆನ್ಷನ್ ಮಾಡಿದ್ದೀನಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕೋರ್ಸ್ ಡೀಟೇಲ್ಸ್ನ ಪಡ್ಕೊಳ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಒಂದು ಸೊಲ್ಯೂಷನ್ ವೀಡಿಯೋಸು ಏನು ನಾನು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ದೀನಿ, ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇದೇ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ ಎಲ್ಲ ಕಂಟೆಂಟು ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.